ಪ್ರಜ್ವಲ್ ರೇವಣ್ಣ ವಿಚಾರಣೆಗೆ ಎಸ್ಐಟಿ ಸಕಲ ಸಿದ್ಧತೆಯನ್ನ ಈಗ ಆಲ್ರೆಡಿ ಮಾಡಿಕೊಂಡಿದೆ. ಹಾಗಾದ್ರೆ ಹೇಗಿರಲಿದೆ ಗೊತ್ತಾ ಎಸ್ಐಟಿಯಿಂದ ಪ್ರಜ್ವಲ್ ವಿಚಾರಣೆ? ಮೊದಲು ವಿಡಿಯೋ ರೆಕಾರ್ಡ್ ಬಗ್ಗೆ ಪ್ರಶ್ನೆ ಮಾಡ್ತಾರೆ ಎಸ್ಐಟಿ ಅಧಿಕಾರಿಗಳು. ಯಾಕಂದ್ರೆ ವಿಡಿಯೋ ರೆಕಾರ್ಡ್ ನಲ್ಲಿ ಯಾವುದೂ ಕೂಡ ಸುಳ್ಳು ಅನ್ನೋದಕ್ಕೆ ಸಾಬೀತುಪಡಿಸೋದು ತುಂಬಾನೇ ಕಷ್ಟ. ಯಾರೋ ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ದಾರೆ ಅಥವಾ ಪ್ರತ್ಯಕ್ಷದರ್ಶಿ ಏನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತಂದ್ರೆ ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳ್ಬಹುದು. ಆದ್ರೆ ಈ ವಿಡಿಯೋ ವೈರಲ್ ಅಥವಾ ವಿಡಿಯೋ ರೆಕಾರ್ಡ್ ಮಾಡಿದ್ದು ಯಾರು ಅನ್ನುವಂತಹ ಪ್ರಶ್ನೆಯನ್ನ ಕೇಳಬಹುದು. ಹೀಗೆ ಸಾಲು ಸಾಲು ಪ್ರಶ್ನೆಗಳನ್ನ ಮುಂದಿಟ್ಟುಕೊಂಡು ಎಸ್ಐಟಿ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸಲಿದ್ದಾರೆ. ಈ ಎಸ್ಐಟಿ ಆಫೀಸಿಂದ ಮತ್ತಷ್ಟು ಲೈವ್ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್, ಹೇಗಿರಲಿದೆ ಎಸ್ಐಟಿ ಅಧಿಕಾರಿಗಳ ವಿಚಾರಣೆ, ಸ್ಪೆಷಲಿ ಈ ವಿಡಿಯೋಗಳಿಗೆ ಸಂಬಂಧಪಟ್ಟಂತೆ ಪ್ರಜ್ವಲ್ ಅವರ ಮುಂದಿರುವಂತಹ ಆಪ್ಷನ್ಸ್ಗಳು ಏನೇನು? ಸಭಾ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧಿಸುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಅವರ ಎನ್ಕ್ವೈರಿಗೆ ಈಗಾಗಲೇ ಸಿದ್ಧತೆಯನ್ನ ಕೂಡ ಮಾಡ್ಕೊಂಡಿರುವಂತದ್ದು. ನಿನ್ನೆ ರಾತ್ರಿ ತಡರಾತ್ರಿ ಆಗಿದ್ರಿಂದಾಗಿ ಯಾವುದೇ ಎನ್ಕ್ವೈರಿಯನ್ನ ಇನ್ನೂ ಕೂಡ ಎಸ್ಐಟಿ ಅಧಿಕಾರಿಗಳು ನಡೆಸಿಲ್ಲ. ಆದ್ರೆ ಇಂದು ಮುಂಜಾನೆಯಿಂದ ಅವರ ಒಂದು ಎನ್ಕ್ವೈರಿಯನ್ನ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಹೋಗ್ತಾರೆ. 10 ಗಂಟೆ ನಂತರದಲ್ಲಿ ಅವರ ವಿಚಾರಣೆ ಪ್ರಾರಂಭವಾಗುವಂತಹ ಒಂದು ಸಾಧ್ಯತೆ ಕೂಡ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ ಗಮನಿಸ್ತಾ ಹೋದ್ರೆ ಯಾವ ರೀತಿಯಲ್ಲಿ ಹಾಗಾದ್ರೆ ಎಸ್ಐಟಿ ಅಧಿಕಾರಿಗಳು ಅವರ ಒಂದು ತನಿಖೆಯನ್ನ ಮಾಡ್ತಾ ಹೋಗ್ತಾರೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಮೊದಲನೇದಾಗಿ ಅವರಿಗೆ ಬೇಕಾಗಿರುವಂತದ್ದು ವಿಡಿಯೋ ರೆಕಾರ್ಡ್ ಅನ್ನ ಮಾಡಿದಂತವ್ರು ಯಾರು ಅನ್ನುವಂತ ವಿಚಾರ. ಆ ಒಂದು ಪ್ರಶ್ನೆಗೆ ಸಂಬಂಧ ಆ ಒಂದು ಪ್ರಶ್ನೆಯನ್ನ ಫಸ್ಟ್ ಮೊದಲು ಕೇಳ್ತಾರೆ. ಅದರಿಂದ ಅದಕ್ಕೆ ಉತ್ತರ ಪಡೆಯುವಂತ ಒಂದು ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಅನಂತರದಲ್ಲಿ ಆ ಒಂದು ವಿಡಿಯೋ ಲೀಕ್ ಆಗಿದ್ದು ಹೇಗೆ ಅನ್ನುವಂಥದ್ದು. ಯಾಕೆ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಸಂತ್ರಸ್ತೆಯರ ಒಂದು ವಿಡಿಯೋ ಲೀಕ್ ಆದಂತಹ ನಂತರದಲ್ಲಿ ಈ ಒಂದು ಪ್ರಕರಣ ಎಸ್ಐಟಿಗೆ ವರ್ಗಾವಣೆ ಆಗುತ್ತೆ. ಅದರಲ್ಲೂ ಕೂಡ ಆ ಒಂದು ವಿಡಿಯೋ ಲೀಕ್ ಆಗಿದ್ದು ಹೇಗೆ, ಹಾಗಾದ್ರೆ ಇವರ ಓನ್ ಮೊಬೈಲ್ ನಲ್ಲೇ ಆ ವಿಡಿಯೋವನ್ನ ಮಾಡ್ಕೊಂಡಿದ್ರೆ ಅದು ಯಾವ ರೀತಿಯಲ್ಲಿ ಹಾಗಾದ್ರೆ ಲೀಕ್ ಆಯ್ತು ಅನ್ನೋದ್ರ ಬಗ್ಗೆ ಕೂಡ ಪ್ರಶ್ನೆಯನ್ನ ಕೇಳ್ತಾ ಹೋಗ್ತಾರೆ. ಮೂರನೇದಾಗಿ ಇಲ್ಲಿ ಕಾರ್ತಿಕ್ ಗೌಡ ಏನಿದ್ದಾರೆ ಅವರು ಈ ಒಂದು ವಿಡಿಯೋವನ್ನ ಲೀಕ್ ಮಾಡಿದ್ರ ಅನ್ನುವಂತ ಒಂದು ಅನುಮಾನ ಕೂಡ ಕಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಕಾರ್ತಿಕ್ ಗೌಡ ಅವರಿಗೆ ಹಾಗಾದ್ರೆ ಈ ಒಂದು ವಿಡಿಯೋ ಲಭ್ಯವಾಗಿದ್ದು ಹೇಗೆ? ಪ್ರಜ್ವಲ್ ರೇವಣ್ಣ ಅವರು ತಮ್ಮ ಮೊಬೈಲ್ ನಲ್ಲಿ ವಿಡಿಯೋವನ್ನು ರೆಕಾರ್ಡ್ ಮಾಡ್ಕೊಂಡಿದ್ದೇ ಆಗಿದ್ರೆ ಆ ವಿಡಿಯೋ ಯಾವ ರೀತಿಯಲ್ಲಿ ಹಾಗಾದ್ರೆ ಕಾರ್ತಿಕ್ ಗೌಡ ಅವರಿಗೆ ಸಿಕ್ತು ಅನ್ನುವಂತ ಒಂದು ಪ್ರಶ್ನೆಯನ್ನ ಕೂಡ ಮಾಡ್ತಾರೆ. ಒಂದೊಮ್ಮೆ ಕಾರ್ತಿಕ್ ಗೌಡ ನನಗೆ ಗೊತ್ತಿಲ್ಲದಂತೆ ತೆಗೆದುಕೊಂಡ ಅನ್ನುವಂತ ಒಂದು ಉತ್ತರವನ್ನ ಏನಾದ್ರೂ ಅವರು ಹೇಳಿದ್ರು ಅಂತ ಅಂದ್ರೆ ಮುಂದಿನ ಪ್ರಶ್ನೆ ಹೇಗಿರುತ್ತೆ ಅಂದ್ರೆ ನಿಮ್ಮ ಮೊಬೈಲ್ ನ ಪಾಸ್ವರ್ಡ್ ಯಾವ ರೀತಿಯಲ್ಲಿ ಅವರಿಗೆ ಹಾಗಾದ್ರೆ ಗೊತ್ತಿತ್ತು ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಮುಖವಾದಂತಹ ಒಂದು ಪ್ರಶ್ನೆ ಆಗ್ತಾ ಹೋಗುತ್ತೆ. ಮತ್ತೊಂದು ಕಡೆಯಲ್ಲಿ ಗಮನಿಸ್ತಾ ಹೋದ್ರೆ ಕಾರ್ತಿಕ್ ಗೌಡ ಅವರು ಯಾವ ರೀತಿಯಲ್ಲಿ ಅಂದ್ರೆ ಈಗ ಕಾರ್ತಿಕ್ ಗೌಡ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಆ ವಿಡಿಯೋಗೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ, ವಿಡಿಯೋ ನನಗೆ ಸಿಕ್ಕಿದ್ದು ಹೌದು ಅನ್ನುವಂಥದ್ದು. ಕಾರ್ತಿಕ್ ಗೌಡ ಅವರ ಹೇಳಿಕೆಯನ್ನ ಕೂಡ ಆಧರಿಸಿ ಪ್ರಜ್ವಲ್ ರೇವಣ್ಣ ಅವರ ಒಂದು ವಿಚಾರಣೆಯನ್ನ ಮಾಡ್ತಾ ಹೋಗ್ತಾರೆ. ಅಂದ್ರೆ ಕಾರ್ತಿಕ್ ಗೌಡ ಯಾವ ರೀತಿಯ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಈ ವಿಡಿಯೋಗೂ ನನಗೂ ಸಂಬಂಧ ಇಲ್ಲ, ಬಟ್ ಈ ವಿಡಿಯೋ ಸಿಕ್ಕಿದೆ ಅನ್ನುವಂತ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರ್ತಿಕ್ ಗೌಡ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ನೀವೇನಾ ಈ ಒಂದು ವಿಡಿಯೋವನ್ನ ರೆಕಾರ್ಡ್ ಮಾಡಿದ್ದು ಅನ್ನುವಂತ ಒಂದು ಪ್ರಶ್ನೆ ಏನಿದೆ ಮತ್ತೆ ಪ್ರಜ್ವಲ್ ರೇವಣ್ಣ ಅವರಿಗೆ ಎಸ್ಐಟಿ ಅಧಿಕಾರಿಗಳು ಕೇಳುವಂತದ್ದು ಅಷ್ಟೇ ಸ್ಪಷ್ಟ. ಇನ್ನೊಂದು ಕಡೆಯಲ್ಲಿ ದೇವರಾಜ್ ಗೌಡ ಅವರನ್ನು ಈ ಬಂಧನವಾಗೋದಕ್ಕಿಂತ ಮುಂಚೆ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗೆ ಕರೆದಿದ್ರು ಇದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಆಗ ಕೂಡ ದೇವರಾಜೇಗೌಡ ಅವರು ಒಂದಿಷ್ಟು ಹೇಳಿಕೆಯನ್ನು ಕೊಟ್ಟು ಹೋಗಿದ್ರು. ಆ ಒಂದು ಹೇಳಿಕೆಯನ್ನು ಮುಂದಿಟ್ಟುಕೊಂಡು ಕೂಡ ಪ್ರಜ್ವಲ್ ರೇವಣ್ಣ ಅವರ ವಿಚಾರಣೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಮತ್ತೊಂದು ಕಡೆಯಲ್ಲಿ ಮದರ್ ಡಿವೈಸ್ ಎಲ್ಲಿಗೆ ಹೋಯ್ತು, ಯಾಕೆ ಅಂತ ಹೇಳಿದ್ರೆ ವಿಡಿಯೋ ರೆಕಾರ್ಡ್ ಮಾಡಿರುವಂತಹ ಮೊಬೈಲ್ ಇಲ್ಲ ಅನ್ನುವಂತ ಒಂದು ಮಾಹಿತಿ ಏನಿದೆ ಅದು ಲಭ್ಯವಾಗ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಮದರ್ ಡಿವೈಸ್ ಹಾಗಾದ್ರೆ ಎಲ್ಲಿಗೆ ಹೋಯ್ತು ಅನ್ನುವಂತ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಆಗ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರು ಉತ್ತರವನ್ನ ಕೊಡಬೇಕಾಗುತ್ತೆ. ಈಗಾಗಲೇ ಆ ಒಂದು ಫೋನ್ಗೆ ಸಂಬಂಧಪಟ್ಟಂತೆ ಫೋನ್ ಕಳೆದೋಗಿದೆ ಅನ್ನುವಂತ ಒಂದು ಎನ್ಸಿಆರ್ ಕೂಡ ದಾಖಲಾಗಿದೆ ಅನ್ನುವಂಥದ್ದಿಂದ ಅದು ಕೂಡ ಎಸ್ಐಟಿ ಅಧಿಕಾರಿಗಳಿಗೆ ಗೊತ್ತಾಗಿದೆ. ಹಾಗಾದ್ರೆ ಅದು ಯಾವಾಗ ಕಳೆದು ಹೋಯ್ತು, ಎಲ್ಲಿ ಕಳೆದು ಹೋಯ್ತು ಅನ್ನುವಂತ ಒಂದು ಪ್ರಶ್ನೆಯನ್ನ ಕೂಡ ಮಾಡ್ತಾರೆ. ಇಲ್ಲಿ ಮೂಲ ಡಿವೈಸ್ ಇಲ್ಲದೆಯೇ ಇದರ ಒಂದು ಸತ್ಯಾಸತ್ಯತೆಯನ್ನು ಪರೀಕ್ಷೆ ಮಾಡುವಂತದ್ದು ಸಾಕಷ್ಟು ಕಷ್ಟವಾಗ್ತಾ ಹೋಗುತ್ತೆ. FSL ಗೆ ಕಳುಹಿಸಿದ್ರೂ ಕೂಡ ಇಲ್ಲಿ ಮೂಲ ಡಿವೈಸ್ ಇಲ್ಲದೆ ಇರೋದ್ರಿಂದಾಗಿ ಟೆಕ್ನಿಕಲ್ ಆಗಿ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡುವಂತದ್ದೇನಿದೆ ಅದು ಎಸ್ಐಟಿ ಅಧಿಕಾರಿಗಳಿಗೆ ನಿಜಕ್ಕೂ ಕೂಡ ಸಾಕಷ್ಟು ದೊಡ್ಡ ಸವಾಲು ಅಂತಾನೆ ಹೇಳ್ಬಹುದು. ಇನ್ನೊಂದು ಕಡೆಯಲ್ಲಿ ನಾವು ಗಮನಿಸಿದ್ರೆ ಸಂತ್ರಸ್ತೆಯರ ಹೇಳಿಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿರುವಂತದ್ದು ಸಂತ್ರಸ್ತೆಯರ ಹೇಳಿಕೆ ಆಗಿದೆ. ಆ ನಿಟ್ಟಿನಲ್ಲಿ ಸಂತ್ರಸ್ತೆಯರು ಯಾವ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಅದರ ಬಗ್ಗೆಯೂ ಕೂಡ ಪ್ರಜ್ವಲ್ ರೇವಣ್ಣ ಅವರನ್ನ ಪ್ರಶ್ನೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಇಲ್ಲಿ ಸಂತ್ರಸ್ತೆಯರು ನಮ್ಮ ಮೇಲೆ ಅತ್ಯಾಚಾರ ಆಗಿದೆ, ಸ್ಥಳ ಮಹಜರಿ ವಿಚಾರಕ್ಕೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದಾರೆ. 164 ಅಡಿಯಲ್ಲಿ ಹೇಳಿಕೆಯನ್ನ ಕೂಡ ದಾಖಲಿಸಿದ್ದಾರೆ. ಆ ಒಂದು ಹೇಳಿಕೆಯ ಆಧಾರದ ಮೇಲೆ ಪ್ರಜ್ವಲ್ ರೇವಣ್ಣ ಅವರನ್ನ ಪ್ರಶ್ನೆ ಮಾಡುವಂತ ಒಂದು ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಾ ಹೋಗ್ತಾರೆ. ಈ ನಿಟ್ಟಿನಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಎಲ್ಲಾ ರೀತಿ ಅಂದ್ರೆ ಯಾವ ರೀತಿಯಲ್ಲಿ ಪ್ರಶ್ನೆಯನ್ನ ಮಾಡಬಹುದು, ಅವರಿಂದ ಯಾವ ಉತ್ತರವನ್ನ ಪಡಿಬಹುದು ಅನ್ನೋದ್ರ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ಸಂಪೂರ್ಣವಾದಂತಹ ಒಂದು ತಯಾರಿಯನ್ನ ಈಗಾಗಲೇ ಮಾಡ್ಕೊಂಡಿರುವಂತದ್ದು. ಅದರಲ್ಲೂ ಕೂಡ ಮುಖ್ಯವಾಗಿ 1 ತಿಂಗಳು ಅಂದ್ರೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರು 34 ದಿನಗಳ ನಂತರದಲ್ಲಿ ಭಾರತಕ್ಕೆ ಆಗಮಿಸಿರುವಂತದ್ದು. ಯಾಕಾಗಿ ನೀವು ದೇಶವನ್ನ ಬಿಟ್ರಿ ಅನ್ನುವಂತ ಒಂದು ಪ್ರಶ್ನೆಯನ್ನ ಕೂಡ ಮಾಡ್ತಾರೆ. ಹಾಗಾದ್ರೆ ಸಾಕ್ಷಿ ನಾಶಕ್ಕೆ ಏನಾದ್ರೂ ಪ್ರಯತ್ನ ಪಟ್ಟಿದ್ರಾ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ತನಿಖೆಯನ್ನ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಮತ್ತೊಂದು ಕಡೆಯಲ್ಲಿ ಜರ್ಮನಿಯಲ್ಲಿ ನೀವು ಎಲ್ಲಿ ಉಳ್ಕೊಂಡಿದ್ರಿ ಅನ್ನೋದ್ರ ಬಗ್ಗೆ ಕೂಡ ಪ್ರಶ್ನೆ ಕೇಳುವಂತ ಒಂದು ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಾ ಹೋಗ್ತಾರೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಅವರಿಗೆ ಶೆಲ್ಟರ್ ಅನ್ನ ಕೊಟ್ಟಂತವ್ರು ಯಾರು, ಅವರಿಗೆ ಹಣಕಾಸನ್ನ ಸರಬರಾಜು ಮಾಡಿದಂತವ್ರು ಯಾರು, ಇವೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಬೇಕಾಗುತ್ತೆ. ಒಂದೊಮ್ಮೆ ಶೆಲ್ಟರ್ ಕೊಟ್ಟಂತವ್ರು ಯಾರು ಅಥವಾ ಅವರಿಗೆ
ಹಣವನ್ನ ಪೂರೈಸಿದವರು ಯಾರು ಅನ್ನೋದನ್ನ ಏನಾದ್ರೂ ಪ್ರಜ್ವಲ್ ರೇವಣ್ಣ ಅವರು ಬಾಯಿ ಬಿಟ್ಟಿದ್ದೇ ಆಗಿದ್ರೆ ನಂತರದಲ್ಲಿ ಅವರಿಗೂ ಕೂಡ ಕಾನೂನು ಸಂಕಷ್ಟ ಅನ್ನುವಂಥದ್ದು ಎದುರಾಗುವಂತ ಸಾಧ್ಯತೆಗಳು ಕೂಡ ಇಲ್ಲಿ ದಟ್ಟವಾಗಿರುವಂತದ್ದು. ಮತ್ತೊಂದು ಕಡೆಯಲ್ಲಿ ಆ ವಿಡಿಯೋಗೆ ಸಂಬಂಧಪಟ್ಟಂತೆ ನಾವು ಗಮನಿಸ್ತಾ ಹೋದ್ರೆ ವಿಡಿಯೋ ವೈರಲ್ ಆಗುತ್ತಲ್ಲ, ಅದಕ್ಕಿಂತ ಹಿಂದೆ ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರ ಮೊಬೈಲ್ ನಲ್ಲಿ ಇನ್ನು ಎಷ್ಟು ವಿಡಿಯೋಗಳನ್ನ ನೀವು ರೆಕಾರ್ಡ್ ಮಾಡ್ಕೊಂಡಿದ್ರಿ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಅದೇ ರೀತಿಯಲ್ಲಿ ಯಾಕಾಗಿ ನೀವು ವಿಡಿಯೋವನ್ನ ರೆಕಾರ್ಡ್ ಮಾಡ್ಕೊಂಡಿದ್ದು ಅನ್ನುವಂತ ಒಂದು ಪ್ರಶ್ನೆಯನ್ನ ಕೂಡ ಕೇಳ್ತಾ ಹೋಗ್ತಾರೆ. ಎಸ್ಐಟಿ ಅಧಿಕಾರಿಗಳ ಈ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಪ್ರಜ್ವಲ್ ರೇವಣ್ಣ ಅವರು ಉತ್ತರವನ್ನ ಕೊಡಬೇಕಾಗುತ್ತೆ. ಒಂದೊಮ್ಮೆ ಪ್ರಜ್ವಲ್ ರೇವಣ್ಣ ಅವರು ಉತ್ತರವನ್ನ ಕೊಡೋದಿಲ್ಲ ಅಥವಾ ಇದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂದ್ರೂ ಕೂಡ ಎಸ್ಐಟಿ ಅಧಿಕಾರಿಗಳು ಮತ್ತೆ ಬೇರೆ ರೀತಿಯಲ್ಲಿ ಅವರನ್ನ ಪ್ರಶ್ನೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಅವರ ತನಿಖೆಯಲ್ಲಿ ಸ್ವಲ್ಪವೂ ಸಮಸ್ಯೆ ಆಗದೇ ಇರುವಂತಹ ರೀತಿಯಲ್ಲಿ ನೋಡಿಕೊಳ್ಳುವಂತ ಒಂದು ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಾ ಹೋಗುವಂತದ್ದು. ಸಭಾ ಪ್ರಜ್ವಲ್, ಪ್ರಮುಖವಾಗಿರುವಂತದ್ದು ಈ ಆಡಿಯೋ ವೈರಲ್ ಪ್ರಕರಣನೋ ಅಥವಾ ವಿಡಿಯೋ ವೈರಲ್ ಪ್ರಕರಣನೋ, ಇಂತಹ ಪ್ರಕರಣಗಳು ಕೇಳಿ ಬಂದಂತಹ ಸಂದರ್ಭದಲ್ಲಿ ಇದು ನನ್ನ ವಿಡಿಯೋ ಅಥವಾ ನನ್ನ ಆಡಿಯೋ ಅಲ್ಲ, ಮಾರ್ಫಿಂಗ್ ಮಾಡಿದ್ದಾರೆ ಅನ್ನೋ ಮಾತು ಕೇಳಿ ಬರೋದು ಸಹಜ. ಅದನ್ನೇ ಇಲ್ಲಿ ಪ್ರಜ್ವಲ್ ರೇವಣ್ಣ ಹೇಳಿದ್ರೆ ಮುಂದೇನಾಗುತ್ತೆ? ಖಂಡಿತವಾಗಿಯೂ ಕೂಡ ಸಭಾ ಆ ರೀತಿಯ ಏನಾದ್ರೂ ಪ್ರಶ್ನೆಯನ್ನ ಅವ್ರೇನಾದ್ರೂ ಮಾಡ್ತಾ ಹೋದ್ರೆ, ಆ ರೀತಿಯಲ್ಲಿ ಅಥವಾ ಅವರ ಉತ್ತರವನ್ನ ಕೊಡ್ತಾ ಹೋದ್ರೆ ಅದನ್ನ FSL ಗೆ ಕಳಿಸುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಈಗಾಗಲೇ ಅವರ ವಾಯ್ಸ್ ಸ್ಯಾಂಪಲ್ ಏನಿದೆ ಅದನ್ನ ಕೂಡ ಪಡೆದುಕೊಳ್ತಾರೆ. ವಿಡಿಯೋದಲ್ಲಿ ಇರುವಂತಹ ವಾಯ್ಸ್ ಸ್ಯಾಂಪಲ್ ಅನ್ನ ಕೂಡ ಪಡೆದುಕೊಳ್ತಾರೆ. ಅನಂತರದಲ್ಲಿ FSL ಗೆ ಅದನ್ನ ಕಳುಹಿಸಿ ಕೊಡ್ತಾರೆ. ಅದರಲ್ಲಿ ವಾಯ್ಸ್ ಸ್ಯಾಂಪಲ್ ಟೆಸ್ಟ್ ನಲ್ಲಿ ಪರ್ಫೆಕ್ಟ್ ಆಗಿ ಗೊತ್ತಾಗುತ್ತೆ ಇದು ಯಾರ ವಾಯ್ಸ್ ಅನ್ನುವಂಥದ್ದು. ಹಾಗಾಗಿ ಆ ಒಂದು ಪರೀಕ್ಷೆ ಆ ಒಂದು FSL ಗೆ ಕಳುಹಿಸಿ ಅದರ ಒಂದು ವರದಿ ಬಂದ ನಂತರದಲ್ಲೂ ಕೂಡ ಅದರ ಬಗ್ಗೆ ಪ್ರಶ್ನೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಈ ಒಂದು ಪ್ರಕರಣ ಏನಿದೆ ಇದು ಟೆಕ್ನಿಕಲ್ ಎವಿಡೆನ್ಸ್ ಗಳ ಮೇಲೆಯೇ ಸಾಕಷ್ಟು ನಿಂತಿರುತ್ತೆ. ಕಾರಣ ಏನು ಅಂತ ಹೇಳಿದ್ರೆ ಈ ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋ ಏನಿದೆ ಇದು ಸುಮಾರು 4-5 ವರ್ಷಗಳ ಹಿಂದಿನದ್ದು ಅಂತ ಹೇಳಲಾಗ್ತಾ ಇರುವಂತದ್ದು. ಹಾಗಾಗಿ ಟೆಕ್ನಿಕಲ್ ಎವಿಡೆನ್ಸ್ ಗಳ ಮೇಲೆಯೇ ಈ ಒಂದು ಪ್ರಕರಣವಾಗಿರ್ಬೋದು ಅಥವಾ ಪೇಪರ್ ವರ್ಕ್ ನ ಮೇಲೆಯೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಸುವಂತ ಒಂದು ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಾ ಹೋಗ್ತಾರೆ. ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಬೇರೆ ಆಪ್ಷನ್ ಅನ್ನುವಂಥದ್ದು ಎಸ್ಐಟಿ ಅಧಿಕಾರಿಗಳು ಕೂಡ ಇಲ್ಲ. ಹಾಗಾಗಿ FSL ಗೆ ವಾಯ್ಸ್ ಸ್ಯಾಂಪಲ್ ಅನ್ನ ಕಳಿಸ್ತಾರೆ. ಅನಂತರದಲ್ಲಿ ಅದರ ಒಂದು ರಿಪೋರ್ಟ್ ಅನ್ನು ಪಡೆದುಕೊಳ್ತಾರೆ. ಅದನ್ನ ಪ್ರಜ್ವಲ್ ರೇವಣ್ಣ ಅವರ ಎದುರಿಗಿಡ್ತಾರೆ. ಇದು ನಿಮ್ಮದೇ ವಾಯ್ಸ್ ಅನ್ನುವಂತ ಒಂದು ರಿಪೋರ್ಟ್ ಬಂದಿದೆ ಅನ್ನುವಂಥದ್ದನ್ನ ಹೇಳಿಯೂ ಕೂಡ ಪ್ರಶ್ನೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನೀವು ಹೇಳಿದಂತೆ ಆರೋಪಿಗಳು ಯಾರು ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಮಾಡಿದ್ದೀವಿ ಅನ್ನೋದನ್ನ ಒಪ್ಪಿಕೊಳ್ಳೋದಿಲ್ಲ. ಅಷ್ಟೇ ಅಲ್ಲದೆ ವಿಡಿಯೋ ನನ್ನದಲ್ಲ ಅನ್ನುವಂತ ಒಂದು ಮಾತನ್ನ ಕೂಡ ಹೇಳ್ಬೋದು. ಕಾರಣ ಎಲ್ಲೂ ಕೂಡ ವಿಡಿಯೋಗಳಲ್ಲಿ ಮುಖ ತೋರೋದಿಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಮುಖವಾದಂತಹ ಒಂದು ವಿಚಾರವಾಗ್ತಾ ಹೋಗುತ್ತೆ. ಇನ್ನೊಂದು ಕಡೆಯಲ್ಲಿ ಮದರ್ ಡಿವೈಸ್ ಕೂಡ ಇಲ್ಲದೆ ಇರೋದ್ರಿಂದಾಗಿ ಅದರ ಬಗ್ಗೆಯೂ ಕೂಡ ಸಾಕಷ್ಟು ಗೊಂದಲಗಳು ಇರೋದ್ರಿಂದಾಗಿ ಎಸ್ಐಟಿ ಅಧಿಕಾರಿಗಳಿಗೆ ಇಲ್ಲಿ ಪ್ರಶ್ನೆಯನ್ನ ಮಾಡಿ ಉತ್ತರವನ್ನ ಪಡೆಯುವಂತದ್ದು ಕೂಡ ಸ್ವಲ್ಪ ಮಟ್ಟಿನ ಸವಾಲು ಅಂತಾನೆ ಹೇಳ್ಬೋದು. ಆದ್ರೆ ಈಗಾಗಲೇ ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡಿರೋದ್ರಿಂದಾಗಿ ಯಾವುದೇ ಕಾರಣಕ್ಕೂ ಕೂಡ ಪ್ರಜ್ವಲ್ ರೇವಣ್ಣ ಅವರನ್ನ ಪ್ರಶ್ನೆ ಮಾಡದೆ ಅಥವಾ ಅವರಿಂದ ಉತ್ತರವನ್ನ ಪಡೆದ ಎಸ್ಐಟಿ ಅಧಿಕಾರಿಗಳು ಬಿಡೋದಿಲ್ಲ. ಇನ್ನೊಂದು ಕಡೆಯಲ್ಲಿ ಅವರನ್ನ ಇವತ್ತು ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತಾರೆ. ಅನಂತರದಲ್ಲಿ ಅವ್ರನ್ನ ಕಸ್ಟಡಿಗೂ ಕೂಡ ಪಡೆದುಕೊಳ್ತಾರೆ. ಸುಮಾರು 14 ದಿನ ಕಸ್ಟಡಿಗೆ ಪಡೆಯಲಿಕ್ಕೆ ಅವಕಾಶ ಕೂಡ ಇರುವಂತದ್ದು. ಅಂದ್ರೆ ಮ್ಯಾಕ್ಸಿಮಮ್ ಡೇಸ್ ಏನಿರುತ್ತೆ 14 ದಿನಗಳು ಕೂಡ ಕಸ್ಟಡಿಗೆ ಕೊಡಿ ಅನ್ನುವಂಥದ್ದನ್ನ ಕೇಳುವಂತ ಸಾಧ್ಯತೆಗಳು ಕೂಡ ದಟ್ಟವಾಗಿರುತ್ತೆ. ಆದ್ರೆ ನ್ಯಾಯಾಧೀಶರು ಎಷ್ಟು ದಿನ ಕಸ್ಟಡಿಗೆ ಕೊಡ್ತಾರೆ ಅನ್ನುವಂಥದ್ದು ಕೂಡ ನಾವು ಕಾದು ನೋಡಬೇಕಾಗಿರುವಂತದ್ದು. ಕಸ್ಟಡಿಗೆ ಕೊಟ್ಟ ನಂತರದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಅಸಲಿ ವಿಚಾರಣೆ ಏನಿದೆ ಅದನ್ನ ಎಸ್ಐಟಿ ಅಧಿಕಾರಿಗಳು ಪ್ರಾರಂಭ ಮಾಡ್ತಾರೆ. ಅವರಿಗೆ ಮುಖ್ಯವಾಗಿ ಈ ಒಂದು ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಪಾತ್ರ ಏನು, ಅದರಲ್ಲೂ ಹಾಗೆ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಕಲೆಕ್ಟ್ ಮಾಡಿರುವಂತಹ ಒಂದು ಸಾಕ್ಷಿಗಳ ಆಧಾರದ ಮೇಲೆ ಪ್ರಜ್ವಲ್ ರೇವಣ್ಣ ಅವರನ್ನ ಪ್ರಶ್ನೆ ಮಾಡುವಂತಹ ಒಂದು ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಾ ಹೋಗ್ತಾರೆ. ಈ ಒಂದು ಪ್ರಕರಣವನ್ನ ನಾವು ಗಮನಿಸ್ತಾ ಹೋದಂತಹ ಸಂದರ್ಭದಲ್ಲಿ ನಾನು ಆಗ್ಲೇ ಹೇಳಿದೆ ಟೆಕ್ನಿಕಲ್ ಎವಿಡೆನ್ಸ್ ಗಳ ಆಧಾರದ ಮೇಲೆಯೇ ಇಲ್ಲಿ ಅವರನ್ನ ಪ್ರಶ್ನೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಈಗ ಮದರ್ ಡಿವೈಸ್ ಇಲ್ಲದೆ ಇರುವಂತದ್ದು ಎಸ್ಐಟಿಗೆ ದೊಡ್ಡ ಮಟ್ಟದ ಒಂದು ಸವಾಲು ಅಂತ ಹೇಳ್ಬೋದು. ವಿಡಿಯೋ ಯಾವುದರಲ್ಲಿ ರೆಕಾರ್ಡ್ ಆಗಿದೆ ಅನ್ನುವಂತ ಒಂದು ಮೊಬೈಲ್ ಏನಿದೆ ಅದು ಇಲ್ಲ, ಕಳೆದೋಗಿದೆ ಅನ್ನುವಂತ ಒಂದು NCR ಕೂಡ ದಾಖಲಾಗಿದೆ. ಆ ನಿಟ್ಟಿನಲ್ಲಿ ಅದನ್ನ ಹುಡುಕುವಂತ ಒಂದು ಪ್ರಯತ್ನವನ್ನು ಕೂಡ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಆದ್ರೆ ಅದು ಸಿಗ್ತಾ ಇಲ್ಲ ಅನ್ನುವಂಥದ್ದು ಅಲ್ಲಿ ಸ್ಪಷ್ಟವಾಗಿ ಗೊತ್ತಿರುವಂತಹ ಒಂದು ವಿಚಾರ. ಇನ್ನೊಂದು ಕಡೆಯಲ್ಲಿ ನಾವು ಗಮನಿಸಿದ್ರೆ ವಿಡಿಯೋ ಎಡಿಟಿಂಗ್ ಆಗಿದೆ ಅನ್ನೋದನ್ನ ಕೂಡ ಹೇಳುವಂತಹ ಒಂದು ಸಾಧ್ಯತೆಗಳು ಕೂಡ ದಟ್ಟವಾಗಿರುತ್ತೆ. ಯಾಕೆಂದ್ರೆ ಮದರ್ ಡಿವೈಸ್ ಇಲ್ಲ, ಇದೆಲ್ಲವೂ ಕೂಡ ಪೆನ್ ಡ್ರೈವ್ ಗೆ ಬಂದಂತಹ ವಿಡಿಯೋ ಬೇರೆ ಮೊಬೈಲ್ ನಿಂದ ಪೆನ್ ಡ್ರೈವ್ ಗೆ ಕಾಪಿ ಹಾಕೊಂಡಿದ್ದಾರೆ ಅಥವಾ ಆ ಪ್ರಜ್ವಲ್ ರೇವಣ್ಣ ಅವರ ಮೊಬೈಲ್ ನಿಂದಲೇ ಕಾರ್ತಿಕ್ ಗೌಡ ಏನಾದ್ರೂ ವಿಡಿಯೋವನ್ನ ಕಳಿಸಿಕೊಂಡಿದ್ದೇ ಆಗಿದ್ರೆ ಅದು ಯಾವ ರೀತಿಯಲ್ಲಿ ಬಂತು ಅನ್ನೋದನ್ನ ಈಗಾಗಲೇ ಮಾಹಿತಿಯನ್ನು ಕಲೆ ಹಾಕುವಂತ ಒಂದು ಕೆಲಸವನ್ನ ಕೂಡ ಎಸ್ಐಟಿ ಅಧಿಕಾರಿಗಳು ಮಾಡಿದ್ದಾರೆ. ಹಾಗಾಗಿ ಅದನ್ನ ಅವರು ಎಡಿಟಿಂಗ್ ಅನ್ನುವಂತ ಒಂದು ಸಾಧ್ಯತೆಗಳಿದ್ರೂ ಕೂಡ FSL ನಲ್ಲಿ ಅದರ ಒಂದು ಅಸಲಿ ಸತ್ಯ ಏನಿದೆ ಅದು ಹೊರ ಬರಲೇಬೇಕು. ಸಭಾ ರೈಟ್ ಪ್ರಜ್ವಲ್, ಧನ್ಯವಾದ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.